ತನ್ಮಯಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಕೇರಳ. ಉತ್ತರ ಮಹಾರಾಷ್ಟ್ರ. ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ 2025ರ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು? ಇಂಡೋನೇಷ್ಯಾ, ಫ್ರಾನ್ಸ್, ಭಾರತ, ನ್ಯೂಜಿಲೆಂಡ್. ಉತ್ತರ ಫ್ರಾನ್ಸ್. ಡುಗೇಸಿಯಾ ಪುನೆಸಿಸ್ ಎಂಬ ಹೊಸ ಜಾತಿಯ ಪ್ಲಾನೇರಿಯನ್ ವರ್ಮ್ ಅನ್ನು ಇತ್ತೀಚೆಗೆ ಎಲ್ಲಿ ಕಂಡುಹಿಡಿಯಲಾಯಿತು? ಲೋಕ್ಟಾಕ್ ಸರೋವರ ಮಣಿಪುರ, ಚಿಲಿಕಾ ಸರೋವರ ಒಡಿಶಾ, ಪಾಷಾನ್ ಲೇಕ್ ಪುಣೆ, ಡಾಲ್ ಲೇಕ್ ಶ್ರೀನಗರ. ಉತ್ತರ ಪಾಷಾನ್ ಲೇಕ್ ಪುಣೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ತೀಟು ದ್ವೀಪವು ಯಾವ ಪ್ರದೇಶದಲ್ಲಿದೆ? ದಕ್ಷಿಣ ಚೀನಾ ಸಮುದ್ರ, ಕೆಂಪು ಸಮುದ್ರ, ಅರೇಬಿಯನ್ ಸಮುದ್ರ, ಕಪ್ಪು ಸಮುದ್ರ. ದಕ್ಷಿಣ ಚೀನಾ ಸಮುದ್ರ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನವನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿತು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಫ್ಯೂಗು ಜ್ವಾಲಾಮುಖಿ ಯಾವ ದೇಶದಲ್ಲಿದೆ? ಗ್ವಾಟೆಮಾಲಾ, ಇಂಡೋನೇಷ್ಯಾ, ಜಪಾನ್, ಫಿಲಿಪೀನ್ಸ್. ಉತ್ತರ ಗ್ವಾಟೆಮಾಲಾ. ಸ್ಪಾಥಾಸ್ಪಿನಾ ನೂಹಿ ಎಂಬ ಹೊಸ ಜಾತಿಯ ಜೀರುಂಡೆಯನ್ನು ಇತ್ತೀಚೆಗೆ ಯಾವ ಈಶಾನ್ಯ ರಾಜ್ಯದಲ್ಲಿ ಹಿಡಿಯಲಾಯಿತು? ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರ. ಉತ್ತರ ಮೇಘಾಲಯ. ಎಲ್ಲರಿಗೂ ಸಸ್ಟೈನಬಲ್ ಎನರ್ಜಿ ಉಪಕ್ರಮವನ್ನು ಯಾವ ಸಂಸ್ಥೆಯು ಪ್ರಾರಂಭಿಸಿದೆ? ವಿಶ್ವ ಬ್ಯಾಂಕ್, ಆಫ್ರಿಕನ್ ಯೂನಿಯನ್, ವಿಶ್ವಸಂಸ್ಥೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಉತ್ತರ ವಿಶ್ವಸಂಸ್ಥೆ. ಭಾರತದಲ್ಲಿ ಹಿಂಗ್ಯ ಮೊದಲ ಹೂಬಿಡುವ ಮತ್ತು ಬೀಜದ ಗುಂಪನ್ನು ಯಾವ ಸಂಸ್ಥೆ ವರದಿ ಮಾಡಿದೆ? ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ನವದೆಹಲಿ, ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಬಯೋರಿಸರ್ಚ್ ಟೆಕ್ನಾಲಜಿ ಪಾಲಂಪುರ್, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಜಿ.ಎ. ಪಂತ್ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ. ಉತ್ತರ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಚಲ್ ಬಯೋರಿಸರ್ಚ್ ಟೆಕ್ನಾಲಜಿ ಪಾಲಂಪುರ್. ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವು ಯಾವ ರಾಜ್ಯದಲ್ಲಿದೆ? ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಒಡಿಶಾ. ಉತ್ತರ ಕೇರಳ.